ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮಾಂಸ ಪತ್ತೆ ಆಗಿದೆ. ಮಾಂಸದ ತುಂಡುಗಳನ್ನು ನೋಡಿ ಅರ್ಚಕರು ಶಾಕ್ ಆಗಿದ್ದಾರೆ. ಗಮನಿಸ್ತಾ ಹೋಗೋಣ ಎಲ್ಲಿ ಏನು ಎತ್ತ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ನೀಡ್ತಾ ಹೋಗ್ತೀವಿ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಹಿಂದೂ ದೇವಸ್ಥಾನದಲ್ಲಿ ದುಷ್ಕರ್ಮಿಗಳು ಅಲ್ಲಿ ಮಾಂಸದ ತುಂಡುಗಳನ್ನು ಎಸೆದಿರುವುದು ಈಗ ಒಂದು ದೊಡ್ಡ ಸುದ್ದಿ ಆಗಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಂಸದ ತುಂಡುಗಳು ಅಲ್ಲಿ ಪತ್ತೆ ಆಗಿದೆ. ನೋಡಿ, ಈ ರೀತಿಯಾಗಿ ದುಷ್ಕರ್ಮಿಗಳು ಕಿಡಿಗೇಡಿ ಕೆಲಸವನ್ನು ಮಾಡಿರೋದು ಬಳ್ಳಾರಿ ಜಿಲ್ಲೆಯ ನಾಗಲ್ಕೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅರ್ಚಕರು ಅನ್ನೋದಾಗಿ ಕೂಡ ಮಾಹಿತಿ ಲಭ್ಯ ಆಗಿದೆ. ಮಾತ್ರ ಅಲ್ಲದೆ ದೇಗುಲದ ಬಳಿ ಭಕ್ತ ಸಮೂಹ ಜಮಾಯಿಸ್ತಾ ಇದ್ದಾರೆ. ಯಾರು ಇದನ್ನು ಮಾಡಿರೋದು, ಒಂದು ದೇವರು, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನುವಂತಹ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಗುಲದ ಬಳಿ ಪೊಲೀಸರ ಬಿಗಿ ಬಂದೋಬಸ್ತ್ ಈಗ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಕ್ತರೆಲ್ಲರೂ ಕೂಡ ಇದ್ದಿದ್ದಾರೆ. ಸೊ ಬಾಗಿಲು ಹಾಕಿದ್ದಾರೆ, ಬಟ್ ಅಲ್ಲಿ ಕಂಡಿ ರೀತಿಯಲ್ಲಿ ಬಾಗಿಲಿದೆ ಅಂತ ಅನ್ಸುತ್ತೆ. ಸೊ ಒಂದು ಕವರ್ನಲ್ಲಿ ಆ ಮಾಂಸದ ತುಂಡುಗಳನ್ನು ದೇವಸ್ಥಾನದ ಒಳಗಡೆ ಎಸೆದಿರುವುದು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನು ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಒಂದು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವುದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ. ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಎಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನ ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಓಕೆ, ಚಿಕ್ಕ ವಿಚಾರ ಇದು. ಒಂದು 200 ವರ್ಷ ಕೆಳಗ್ಲಿಂದ ಇರ್ತದೆ ಸರ್ ಇದು. ನಾನು ಬಂದು ಇಲ್ಲಿ 45 ವರ್ಷ ಆಯ್ತು ಸರ್. ಅದಕ್ಕಿಂತ ಮುಂಚೆಗೆ ನಮ್ಮ ಯಜಮಾನರು, ದೊಡ್ಡವ್ರು, ಅತ್ತೆ ಮಾವನವ್ರು ಎಲ್ಲರೂ ಇಲ್ಲೇ ಬಾಳೆ ಮಾಡಿದ್ರು. ಸಣ್ಣದು ಗುಡಿ ಇಷ್ಟೇ ಇತ್ತು. ಅದು ಇವಾಗ ಅಷ್ಟು ದೊಡ್ಡದು ಮಾಡ್ಕೊಂತ ಬಂದಾರ ಎಲ್ಲರೂ ಸಪೋರ್ಟ್ನಿಂದ. ಇವಾಗ ಏನಿಲ್ಲ ಸರ್, ಇವಾಗ ಇಷ್ಟು ವರ್ಷದಿಂದ ಏನೇನು ಮಾಂಸ ಮದ್ದು ಏನು ಬಿದ್ದಿಲ್ಲ ಸರ್. ಇವಾಗ ಪಿಸ್ತಾ ಹೌಸ್ ಆದಾಗ್ಲಿಂದ ಬಿದ್ದಿರಿ. ಇವತ್ತೇ ನೋಡಿ ಸರ್ ಬಿದ್ದಿರೋದು. ನಮ್ಗೆ ಅದರಿಂದ ಸ್ವಲ್ಪ ತೊಂದರೆನೂ ಆಗ್ತಾ ಇದೆ ಸರ್. ಟ್ರಾಫಿಕ್ ಜಾಮ್ ಆಗ್ತಿದೆ ನೈಟ್ ಟೈಮ್. ಏನು ಅನಿಸ್ತದೆ ಒಳಗಡೆ, ಏನು ಹಾಕಿದ್ದ ಅಥವಾ ಏನಾಗಿದೆ? ಹಾಕಿದ್ದಲ್ಲ ಸರ್, ಅದು ಬೆಕ್ಕ ಎಳ್ಕೊಂಡು ಹೋಗಿರೋದ ಸರ್. ಅದು ಬೆಕ್ಕ ಎಳ್ಕೊಂಡು ಹೋಗಿರೋದು. ಆ ಕಡೆಲಿಂದ ಐತೆ ದಾರಿ, ಹಂಗ ಗುಡಿ ಸ್ವಲ್ಪ ಗಾಡ್ ಐತೆ, ಆ ಕಡೆಲಿಂದ ಎಳ್ಕೊಂಡು ಹೋಗಿರ್ಬೋದೇನಂತ ನಮಗೆ ಡೌಟ್. ಬಳ್ಳಾರಿ ನಗರದ ಒಂದು ಅಖಂಡ ಶಿಲೆಯ ಬೆಟ್ಟದ ಪಕ್ಕದಲ್ಲಿ ಬಹಳ ನಾಗಲ್ಚೇರುವನಂಥ ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಈ ರೀತಿಯ ಮಾಂಸದ ತುಣುಕುಗಳು, ಮಾಂಸದ ಮೂಳೆಗಳು ಇವನ್ನ ದೇವಸ್ಥಾನದಲ್ಲಿ ಹಾಕಿರುವಂಥದ್ದು. ಇದು ಬಹಳ ದುರಂತದ ಸಂಗತಿ ಮತ್ತು ನೋವಿನ ಸಂಗತಿ ಕೂಡ. ತಮಗೆಲ್ರಿಗೂ ಕೂಡ ಮಾಹಿತಿ ಇದೆ. ಬೆಳಿಗ್ಗೆ ಅರ್ಚಕರು ಯಥಾಸ್ಥಿತಿ ಪ್ರತಿನಿತ್ಯ ದೇವಸ್ಥಾನ ಬಾಗಿಲು ತೆಗೆದಿರುವಂಥ ಸಂದರ್ಭದಲ್ಲಿ ಆ ಮೂಳೆಗಳು ಪತ್ತೆ ಆಗಿರುವಂಥದ್ದು ಕಣ್ಣಲ್ಲಿ ನೀರು ತೆಗೆದಿದ್ದಾರೆ. ಯಾವತ್ತು ಕೂಡ ಐತಿಹಾಸಿಕ ಹಿನ್ನೆಲೆ ಇರುವಂಥ, ಹಿಂದೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಅನೇಕ ಹನುಮನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಪುರಾತನ ದೇವಸ್ಥಾನ. ಹಾಗಾಗಿ ಈ ರೀತಿಯ ಮೂಳೆಗಳನ್ನು ಎಸೆದಿರುವಂಥದ್ದು ಬಹಳ ದುಷ್ಕೃತ್ಯವನ್ನು ಮಾಡೋದಕ್ಕೆ ವಾಂಟೆಡ್ಲಿ ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಈ ರೀತಿಯ ಘಟನೆ ಇದು. ಹಾಗಾಗಿ ಇದಕ್ಕೆ ತನಿಖೆ ಆಗಬೇಕು ಮತ್ತು ಇದರ ಎನ್ಕ್ವೈರಿ ತನಿಖೆಯನ್ನು ಮಾಡಿ ಮತ್ತು ಯಾರು ಈ ರೀತಿಯ ಕಿಡಿಗೇಡಿಗಳಿದ್ದಾರೆ, ಈ ದುಷ್ಕೃತ್ಯ ಮಾಡಿದ್ದಾರೆ